ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, BPL ರೇಷನ್ ಕಾರ್ಡಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ. ಈಗಾಗಲೇ BPL ರೇಷನ್ ಕಾರ್ಡನ್ನು ಹೊಂದಿ ನೀವು ಉಚಿತ ಅಕ್ಕಿನ ಪಡ್ಕೊಳ್ಳೋದಕ್ಕೆ ಈಗಾಗಲೇ ರೇಷನ್ ಡಿಪೋಗಳಿಗೆ ಪ್ರತಿದಿನ ಹೋಗ್ತಾ ಇದ್ದೀರಾ. ಆದರೆ ಸರ್ವರ್ ಇಲ್ಲ ಅಥವಾ ಅಲ್ಲಿ ಜನ ಜಾಸ್ತಿ ಇದ್ದು ನೀವು ವಾಪಸ್ ಬರ್ತಾ ಇರ್ತೀರ. ಈ ರೀತಿ ಸಮಸ್ಯೆಗಳನ್ನು ಈಗಾಗಲೇ ಸರ್ಕಾರ ಆಲಿಸಿ ಅದಕ್ಕೆ ಒಂದು ಪರಿಹಾರ ಕೂಡ ಕಂಡುಕೊಂಡಿದೆ. ಸೊ ಆ ಒಂದು ಪರಿಹಾರ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಮುಂದೆ ನಿಮಗೆ ಇದುವರೆಗೂ ಆಗ್ತಿರುವಂಥ ಸಮಸ್ಯೆಗಳೆಲ್ಲದೂ ಕೂಡ ಹೋಗುತ್ತೆ. ಹಾಗಿದ್ರೆ ಯಾವ ಒಂದು ನಮಗೆ ಸಮಸ್ಯೆಗೆ ಪರಿಹಾರ ಈಗ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ ಇರುತ್ತೆ. ಸೊ ಆ ಒಂದು ಡೌಟನ್ನು ಕ್ಲಿಯರ್ ಮಾಡೋದಕ್ಕಂತಲೇ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ನೀವು BPL ರೇಷನ್ ಕಾರ್ಡನ್ನು ಹೊಂದಿರ್ಬೋದು, ಹಾಗೆಯೇ ಅಂತ್ಯೋದಯ ರೇಷನ್ ಕಾರ್ಡ್ನ ಹೊಂದಿರ್ಬೋದು. ಈ ಎರಡೂ ರೇಷನ್ ಕಾರ್ಡ್ಗಳಿಗೆ ಉಚಿತ ಅಕ್ಕಿ ಅಂತೂ ಖಂಡಿತವಾಗ್ಲೂ ಸಿಗ್ತಾ ಇದೆ. ಆದರೆ ಆ ಅಕ್ಕಿನ ಪಡ್ಕೊಳ್ಳೋದಕ್ಕೆ ರೇಷನ್ ಡಿಪೋಗೆ ಹೋದರೆ ಅಲ್ಲಿ ಸರ್ವರ್ ಇರೋದಿಲ್ಲ. ಹಾಗೆಯೇ ಕೆಲವೊಂದು ಟೈಮಲ್ಲಿ ಆ ಒಂದು ಡಿಪೋನೇ ಕ್ಲೋಸ್ ಆಗಿರುತ್ತೆ. ಸೊ ಟೈಮ್ ಮುಗಿದು ಬಾಗಿಲು ಹಾಕ್ಕೊಂಡು ಮನೆಗೆ ಹೋಗಿರ್ತಾರೆ, ಅಥವಾ ನೀವು ಹೋದಂಥ ಟೈಮಲ್ಲಿ ರಶ್ ಇರುತ್ತೆ. ಈ ರೀತಿ ಸಮಸ್ಯೆಗಳು ಸಾಕಷ್ಟು ಜನರಿಗೆ ಆಗ್ತಾ ಇರುತ್ತೆ. ನೀವು ಮನೇಲಿ ಫ್ರೀಯಾಗಿದ್ದೀರಾ ಅಂತ ಹೇಳಿದ್ರೆ ಅರ್ಧ ದಿನ ಕಾದಾದರೂ ಅಕ್ಕಿನ ತಗೊಂಡು ಮನೆಗೆ ಬರ್ಬೋದು. ಆದರೆ ನೀವು ಡ್ಯೂಟಿಗೆ ಹೋಗ್ತಾ ಇದ್ದರೆ ಆ ಒಂದು ಟೈಮಲ್ಲಿ ನಿಮಗೆ ಬೆಳಗ್ಗೆ ಹೋದಾಗ ರಶ್ ಇರುತ್ತೆ, ಸಂಜೆ ಹೋಗೋ ಟೈಮಲ್ಲಿ ಕ್ಲೋಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ದಿವಸ ರಜೆ ಮಾಡಿ ನೀವು ಈ ಒಂದು ರೇಷನ್ನ ಪಡ್ಕೊಂಡು ಬರೋದು ಕೂಡ ಇರುತ್ತೆ. ನೀವು ರಜೆ ಮಾಡಿರುವಂತಹ ದಿನದಲ್ಲಿ ಏನಾದರೂ ಸರ್ವರ್ ಇಲ್ಲ ಅಂತ ಹೇಳಿದ್ರೆ ಆ ಒಂದು ದಿನನೇ ವ್ಯರ್ಥ ಆಗುತ್ತೆ. ಸೊ ನಿಮಗೆ ರಜೆ ಮಾಡಿ ಪೇಮೆಂಟ್ ಕೂಡ ಸಿಗೋದಿಲ್ಲ, ಹಾಗೆ ಇಲ್ಲಿ ಅಕ್ಕಿ ಕೂಡ ನಿಮಗೆ ಸಿಕ್ಕಿರೋದಿಲ್ಲ. ಈ ರೀತಿ ಸಮಸ್ಯೆಗಳು ಸಾಕಷ್ಟು ಜನರಿಗೆ ಈಗಾಗಲೇ ಆಗಿರುತ್ತೆ. ಇದೆಲ್ಲದನ್ನು ಈಗ ಸರ್ಕಾರ ಆಲಿಸಿ ಸೊ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ಈಗ ಪ್ಲಾನ್ ಮಾಡಿದೆ ಸ್ನೇಹಿತರೆ. ಹೌದು, ಏನು ಪ್ಲಾನ್ನ ಮಾಡಿದೆ ಅಂತ ತಿಳ್ಕೊಳ್ಳೋದಾದ್ರೆ, ಇದುವರೆಗೂ ಸ್ನೇಹಿತರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ರೇಷನ್ ಡಿಪೋ ಓಪನ್ ಆಗ್ತಾ ಇತ್ತು. ಹಾಗೆ 4 ಗಂಟೆಯಿಂದ ಅಂದರೆ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಈ ಒಂದು ರೇಷನ್ ಡಿಪೋ ಓಪನ್ ಆಗ್ತಾ ಇತ್ತು. ಆದರೆ ಇದೀಗ ಆ ರೀತಿ ಮಾಡೋ ಹಾಗೆ ಇಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಈ ಒಂದು ರೇಷನ್ ಡಿಪೋ ಕಂಟಿನ್ಯೂ ಆಗಿ ಓಪನ್ ಆಗಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನರು ಕೆಲಸಕ್ಕೆ ಹೋಗಿ ಬರ್ತಾರೆ. ಸೊ ಮನೆಗೆ ಬಂದು ರೇಷನ್ ಡಿಪೋಗೆ ಅವರ BPL ರೇಷನ್ ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು, ಆ ಒಂದು ಕಾರ್ಡನ್ನು ತೆಗೆದುಕೊಂಡು ಬಂದಂಥ ಟೈಮಲ್ಲಿ ಇಲ್ಲಿ ಸರ್ವರ್ ಇರೋದಿಲ್ಲ, ಇಲ್ಲ ಲಾಕ್ ಮಾಡ್ಕೊಂಡು ಮನೆಗೆ ಹೋಗಿರ್ತಾರೆ, ಅಥವಾ ಅವ್ರಿಗೇನಾದರೂ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಹೇಳಿದ್ರು ಕೂಡ ಲಾಕ್ ಮಾಡಿ ಹೋಗಿಬಿಡ್ತಾರೆ. ಟೈಮೇ ಬೇಕಂತಿಲ್ಲ, ಯಾವ ಟೈಮ್ ಬೇಕೋ ಆ ಟೈಮಲ್ಲಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಇನ್ನು ಮುಂದೆ ಆ ರೀತಿ ಮಾಡೋ ಹಾಗೆ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡಿದ್ರಿ ಅಂತ ಹೇಳಿದ್ರೆ ರಾತ್ರಿ 10 ಗಂಟೆಯವರೆಗೂ ಕೂಡ ಕಂಟಿನ್ಯೂ ಆಗಿ ಓಪನ್ ಇರಲೇಬೇಕಾಗತ್ತೆ. ಸರ್ವರ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದಕ್ಕಾಗೋದಿಲ್ಲ, ಆದರೆ ಅಕ್ಕಿ ಮಾತ್ರ ಎಲ್ರಿಗೂ ಕೊಡ್ಬೋದು. ಈ ರೀತಿ ಓಪನ್ ಮಾಡೋದ್ರಿಂದ ಜಾಸ್ತಿ ರಶ್ ಆಗೋದಿಲ್ಲ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆ ಒಂದು ಟೈಮಲ್ಲೇ ಹೋಗಿ ಅಕ್ಕಿನ ತೆಗೆದುಕೊಂಡು ಬರ್ಬೋದು. ಸೊ ಹಾಗಾಗಿ ರಶ್ ಕೂಡ ಆಗೋದಿಲ್ಲ. ಕೆಲವೊಂದಿಷ್ಟು ಜನಗಳು ಬೆಳಗ್ಗೆ ಡ್ಯೂಟಿ ಹೋಗಿ ಸಂಜೆ ಬರ್ತಾರಲ್ಲ, ಆ ಒಂದು ಟೈಮಲ್ಲಿ ರಶ್ ಆಗೋ ಚಾನ್ಸಸ್ ಇರುತ್ತೆ. ಬೆಳಗ್ಗೆ ಹೋದಂಥ ಸಂದರ್ಭದಲ್ಲಿ ಕೂಡ ರಶ್ ಆಗಿರುತ್ತೆ. ಸೊ ಈ ರೀತಿ ಕ್ಲೋಸ್ ಮಾಡದೇ ಇರೋದ್ರಿಂದ ಕೆಲವೊಂದಿಷ್ಟು ಜನ ಮಧ್ಯಾಹ್ನ ಕೂಡ ಹೋಗಿ ತೆಗೆದುಕೊಂಡು ಬರ್ಬೋದು. ಯಾರ್ಯಾರಿಗೆ ಫ್ರೀ ಆಗುತ್ತೋ ಆವಾಗ ಬೆಳಗ್ಗೆ ಬೇಗ ಹೋಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು ಅಥವಾ ಅಕ್ಕಿನ ತಗೊಳ್ಬೇಕು ಅಂತೇಳ್ಬಿಟ್ಟು ಅಲ್ಲಿ ನಿಲ್ಲೋ ಪರಿಸ್ಥಿತಿನೇ ಬರೋದಿಲ್ಲ ಅಂತೇಳ್ಬಿಟ್ಟು ಸರ್ಕಾರ ಈಗ ಲೆಕ್ಕಾಚಾರ ಹಾಕಿ ಈ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಸ್ನೇಹಿತರೆ. ಸರ್ಕಾರ ಈ ಒಂದು ತೀರ್ಮಾನನ ಕೈಗೊಂಡಿರೋದ್ರಿಂದ ನಿಮಗೆ ಎಷ್ಟು ಅನುಕೂಲವಾಗಿದೆ, ಯಾರ್ಯಾರಿಗೆ ಈ ಒಂದು ಡಿಸಿಷನ್ ಇಂದ ಅನುಕೂಲವಾಗಿದೆ,
ಹಾಗೆ ಎಷ್ಟು ಜನರಿಗೆ ಅನುಕೂಲವಾಗಿದೆ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಾಕಷ್ಟು ಜನರಿಗೆ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಒದ್ದಾಡ್ತಿದ್ರು. ಪ್ರತಿ ತಿಂಗಳು ಕೂಡ ಅಕ್ಕಿನ ತೆಗೆದುಕೊಂಡು ಬರೋದಕ್ಕೆ ಹರಸಾಹಸ ಪಟ್ಟು ಅಕ್ಕಿ ಸಿಕ್ಕಿದೆ ಅಂತ ಹೇಳಿದ್ರೇ ಸಾಕಷ್ಟು ಖುಷಿ ಆಗ್ತಿತ್ತು. ಸೊ ಈ ರೀತಿ ಸಮಸ್ಯೆಗಳನ್ನು ಯಾರ್ಯಾರು ಇದುವರೆಗೂ ಫೇಸ್ ಮಾಡಿದಿರೋ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸರ್ಕಾರದ ಈ ನಿರ್ಧಾರ ನಿಮಗೆ ಎಷ್ಟು ಉಪಯೋಗವಾಗಿದೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ಒಂದು ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.